ತೆಗಿತಿದ್ದೀನಿ. ನಮಸ್ತೆ ಎಲ್ಲರಿಗೂ. ನಾನಿವತ್ತು ಸ್ಪೈಸಿಯಾಗಿರುವಂಥ ಚಿಕನ್ ಕಬಾಬ್ನ ಮಾಡ್ತಾಯಿದ್ದೀನಿ. ಹೊರಗಿನ ಮಸಾಲೆ ಪೌಡ್ರಿಗೆ ಹೇಳಿ ಬಾಯ್ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಮಾಡಿ ಟೇಸ್ಟಿಯಾಗಿ ಸಖತ್ ಟೇಸ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಿ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲದಾಗಿ ನೋಡಿ, ನಾನು ಮಿಕ್ಸರ್ ಜಾರಿಗೆ 8 ಹಸಿಮೆಣಸಿಕಾಯಿನ ತೊಗೋತಾ ಇದ್ದೀನಿ. ಇದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಪೇಸ್ಟನ್ನು. ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಸಣ್ಣಗೆ ಪೇಸ್ಟ್ ಮಾಡಿ ತೊಗೊಳ್ಳಿ. ತುಂಬ ಸಣ್ಣ ಏನು ಬೇಡ, ಸ್ವಲ್ಪ ತರಿ ಇದ್ದರೆ ಓಕೆ. ಇಷ್ಟು ಮಾಡಿ ತೊಗೊಳ್ಳಿ. ನಾನಿವಾಗ ಪೇಸ್ಟು ರೆಡಿ ಮಾಡಿ ತೊಗೊಂಡಿದ್ದೀನಿ ನೋಡಿ. ಇವಾಗ 250 ಗ್ರಾಮ್ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ತೊಗೊಂಡಿರೋದು. ಇವಾಗ ನೋಡಿ, ನಾನು ಪೇಸ್ಟನ್ನು ಹಾಕ್ತಾಯಿದ್ದೀನಿ 2 ಟೀ ಸ್ಪೂನಷ್ಟು. ಇದು ಎಕ್ಸ್ಟ್ರಾ ಮಾಡಿ ಇಟ್ಕೊಂಡ್ಬಿಟ್ರೆ ಮತ್ತೊಮ್ಮೆ ಮಾಡುವಾಗ ಯೂಸ್ ಆಗುತ್ತೆ. ನೀವು ಬೇಕಂದರೆ 4 ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ ನಾವು ಹಾಕಿದಷ್ಟು ಅರ್ಧ ಬೆಳ್ಳುಳ್ಳಿ, ಅರ್ಧ ಶುಂಠಿನ ಹಾಕಿ ನೀವು ಪೇಸ್ಟ್ ಮಾಡ್ಕೊಳ್ಬೋದು. ಕರೆಕ್ಟಾಗಿ ಆಗುತ್ತೆ. ಇವಾಗ 2 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇವು ಮೊಸರನ್ನು ಸೇರಿಸ್ತಾ ಇದ್ದೀನಿ. 3 ಟೀ ಸ್ಪೂನಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲವರ್ನ ಹಾಕ್ತಾಯಿದ್ದೀನಿ. 2 ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಎಗ್ಗನ್ನು ತೊಗೊಂಡಿದ್ದೀನಿ ನಾನು. ಯೆಲ್ಲೋ ಮತ್ತು ವೈಟು 2 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ, ಬೇಡ ಅಂದರೆ ಯೆಲ್ಲೋನ ಸ್ಕಿಪ್ ಮಾಡಿ ಹಾಕೋಬೋದು. ಇವಾಗ ಕಸೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ. ಕಸೂರಿ ಮೆಂತ್ಯನ ಸ್ವಲ್ಪ ಕ್ರಷ್ ಮಾಡಿ ಹಾಕಿ, ಪೌಡ್ರ್ ಮಾಡಿ ಹಾಕಿ, ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳಿ. ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 1/2 ಅವರ್ ಇಡ್ತಾ ಇದ್ದೀನಿ. ಇದು ಎಷ್ಟು ನೆನೆಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಕಬಾಬು. ಇದನ್ನು ಫ್ರಿಜ್ಜಲ್ಲಿ ಇಡಬಾರ್ದು. ಮಿಕ್ಸ್ ಮಾಡಿದ ನಂತರ ಸೈಡೇ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟರೆ ಅಷ್ಟು ಚೆನ್ನಾಗಿ ಬರಲ್ಲ ಕಬಾಬು. ಹಾಗಾಗಿ ಇವಾಗ ಅರ್ಧ ತಾಸು ಆಗಿದೆ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಕರೆಕ್ಟಾಗಿ ಒಂದು ಸಲ ಮತ್ತೆ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳಿ. ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. ನೋಡಿ, ಮನೆಯಲ್ಲಿರುವ ಪದಾರ್ಥಗಳನ್ನ ಉಪಯೋಗ ಮಾಡಿಕೊಂಡು ತುಂಬ ಈಸಿಯಾಗಿ ಮಾಡ್ಕೋಬೋದು. ಚೆನ್ನಾಗಿ ಫ್ರೈ ಮಾಡಿ ತಗೋಬೇಕು. ಇವಾಗ ಫ್ರೈ ಆಗಿದೆ ನೋಡಿ, ತೆಗಿತಾ ಇದ್ದೀನಿ. ನೀವು ಊಟ ಜೋಡಿನೂ ತಿನ್ಬೋದು, ಹಾಗೆ ಸ್ನ್ಯಾಕ್ಸ್ ಸಹ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಟೇಸ್ಟು ಅಷ್ಟೇ ಸ್ಪೈಸಿಯಾಗಿ ಸಖತ್ ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ, ಆಗ ಮಾತ್ರ ನಿಮಗೆ ಇದ್ರ ಟೇಸ್ಟು ಗೊತ್ತಾಗೋದು. ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.